ಇದು ಏನು MLA ಚುನಾವಣೆ ಅಲ್ಲ, ಅಥವಾ ಇದು MLC ಚುನಾವಣೆ ಅಲ್ಲ. ಇದು ದೇಶದ ಭವಿಷ್ಯವನ್ನ ರೂಪಿಸತಕ್ಕಂತ ಚುನಾವಣೆ. ಹಲೋ, ದಯವಿಟ್ಟು ಎಲ್ಲ ಇಷ್ಟ ಆಡದೆ ಕೂತ್ಕೋಬೇಕು. ಏನ್ ಅರ್ಜೆಂಟ್ ಏನಿಲ್ಲ, ದಯವಿಟ್ಟು ಎಲ್ಲ ಕೂತ್ಕೊಳ್ಬೇಕು. ಅಗೌರವ ಕೊಡಬಾರ್ದು. ಏನೇನು ಅಷ್ಟು ಜಾಸ್ತಿ ಟೈಮ್ ಆಗಿಲ್ಲ, ದಯವಿಟ್ಟು ಕೂತ್ಕೋಬೇಕು. ಎಲ್ಲ ಲೀಡರ್ಸ್ ಎಲ್ಲ ನೋಡ್ರಿ, ಮೈಂಟೈನ್ ಮಾಡಿ. ಇಲ್ಲಿರೋದು ಮುಖ್ಯ ಅಲ್ಲ, ಕೂತ್ಕೊಳ್ಳಿ ದಯವಿಟ್ಟು. ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ, ಕೇಳಿ ತಾಳ್ಮೆಯಿಂದ. ಬಂಧುಗಳೇ, ಈ ಒಂದು ಚುನಾವಣೆ ಎರಡು ದೃಷ್ಟಿಯಿಂದ ಬಹಳ ಮಹತ್ವದಿದೆ. ಒಂದು, ನಮ್ಮ ಪ್ರಜಾಪ್ರಭುತ್ವವನ್ನ ಉಳಿಸಬೇಕು. ಎರಡನೇದು, ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು. ಇವು ಎರಡು ಮುಖ್ಯವಾದಂತಹ ವಿಚಾರ. ಇವು ಎರಡು ವಿಚಾರದಲ್ಲಿ ನೀವು ಮತವನ್ನ ಕೊಟ್ರೆ ಅದು ಕಾಂಗ್ರೆಸ್ ಪಾರ್ಟಿಗೆ ಹಸ್ತಕ್ಕೆ ಬರ್ತದೆ. ನೀವು ಹಸ್ತಕ್ಕೆ ಮತ ಕೊಡದೆ ಹೋದ್ರೆ ಖಂಡಿತವಾಗಿ ಈ ದೇಶದಲ್ಲಿ ಸಂವಿಧಾನ ಇರೋದಿಲ್ಲ, ಪ್ರಜಾಪ್ರಭುತ್ವ ಇರೋದಿಲ್ಲ. ಮತ್ತು ಮೋದಿಯವರು ಇವತ್ತೇನ್ ಬಯಸ್ತಾ ಇದ್ದಾರೆ, 2/3 ಮೆಜಾರಿಟಿ ನನಗೆ ಕೊಡಿ, 400 ಪಾರ್ ಎಲ್ಲ ಕಡೆ ಹೇಳ್ತಾರೆ. ಅದಕ್ಕೆ ನಮ್ಮ ಕರ್ನಾಟಕ ಕೆಲವು ಎಂಪಿಗಳು ಕೂಡ, MLAಗಳು ಕೂಡ ಅದೇ ಮಾತು ಹೇಳಿದ್ರು. ಯಾಕಪ್ಪ 400 ಪಾರ್ ಅಂದ್ರೆ, ಯಾವುದೇ ಒಂದು ಸಂವಿಧಾನವನ್ನ ಬದಲಾವಣೆ ಮಾಡಬೇಕಾಗಿದ್ರೆ ಅದಕ್ಕೆ 2/3 ಮೆಜಾರಿಟಿ ಬೇಕು. ಆ 2/3 ಮೆಜಾರಿಟಿಗೋಸ್ಕರ ಮೋದಿಯವರು 400 ಪಾರ್ ಅಂತ ಹೇಳ್ತಾರೆ. ಮೋದಿ ಜನ ಮೊದಲು ಮಾತಾಡ್ತಾರೆ, ಅವ್ರ ಲೀಡರ್ಸ್ ಮಾತಾಡ್ತಾರೆ, ಆಮೇಲೆ ಮೋದಿ ಅವರು ಅದಕ್ಕೆ ಇಲ್ಲ ಅಂತದೇನಿಲ್ಲ, ಅದು ಎಲ್ಲ ತಪ್ಪು ಅಂತ ಹೇಳ್ತಾರೆ. ಅದು ತಪ್ಪು ಅಂತಂದ್ರೆ ಮೋದಿ ಅವರೇ, ನೀವು ಯಾಕೆ ನಿಮ್ಮ RSS ಪ್ರಮುಖ ಮೋಹನ್ ಭಾಗವತ್ ಹೇಳೋದಿಲ್ಲ, ಉತ್ತರ ಪ್ರದೇಶ ಎಂಪಿಗಳಿಗೆ ಕೇಳೋದಿಲ್ಲ, MLAಗಳಿಗೆ ಕೇಳೋದಿಲ್ಲ? ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಂಪಿಗಳು ಈ ಮಾತೇನಾಡಿದ್ದಾರೆ, ಅವರಿಗೆ ನೀವು ತೆಗೆದು ನಿಮ್ಮ ಪಾರ್ಟಿಯಿಂದ ಯಾಕೆ ಬಿಸಾಕಲ್ಲ? ಯಾಕಂದ್ರೆ ನಿಮಗೂ ಅದು ಬೇಕು, ಮೋದಿ ಅವರಿಗೆ ಅದು ಬೇಕು. ಬಾಬಾ ಸಾಹೇಬ್ ಹೆಸರಿನ ಮೇಲೆ ಸಾಕಷ್ಟು ಕಡೆ ಭಾಷಣ ಮಾಡ್ತಾರೆ. ಬಾಬಾ ಸಾಹೇಬ್ರ ಫೋಟೋ ಒಂದ್ ದಿವಸ ಆದ್ರೂ RSS ಆಫೀಸ್ನಲ್ಲಿ ಇತ್ತ? ಅದಾನ? ಮೊನ್ನೆ ನಾನು ನಾಗ್ಪುರ್ಗೆ ಹೋಗಿದ್ದೆ, ಅಲ್ಲಿ ಚುನಾವಣೆ ಪ್ರಚಾರ ಇತ್ತು. ಕೇಳಿದ್ರೆ ಅವ್ರ ಆಫೀಸ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಚ್ಚಲ್ಲ. ಅಷ್ಟೇ ಅಲ್ಲ, ಈ ದೇಶದ ತ್ರಿವರ್ಣ ನಮ್ಮ ತಿರಂಗ ಜೆಂಡಾ ಅವರ ಆಫೀಸ್ನಲ್ಲಿ ಎಂದೂ ಕೂಡ RSS ದವರು ಹಾರಿಸೋದಿಲ್ಲ. ಅವರು ಕೇವಲ ತಮಗೆ ಬೇಕಾದಂತಹ ಜೆಂಡಾಗಳು ಹಾರಿಸ್ತಾರೆ. ಮತ್ತು ನಮಗ್ ಕೇಳ್ತಾರೆ, ದೇಶದ ಬಗ್ಗೆ ಯಾರಿಗೆ ಪ್ರೀತಿ ಇದೆ? ಕಾಂಗ್ರೆಸ್ನವರು ದೇಶದ್ರೋಹಿಗಳು, ಇಂಥ ಮಾತುಗಳು ನಮಗಿರ್ತಾರೆ. ಕಾಂಗ್ರೆಸ್ ದೇಶದ್ರೋಹಿ ಅನ್ನೋರು, ಕಾಂಗ್ರೆಸ್ ಪಾರ್ಟಿ ಇಲ್ಲದೆ ಹೋಗಿದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಬರ್ತಾ ಇರಲಿಲ್ಲ. 139 ವರ್ಷ ಕಾಂಗ್ರೆಸ್ ಪಾರ್ಟಿ ಸತತವಾಗಿ ಈ ದೇಶದಲ್ಲಿದೆ. ಗಾಂಧೀಜಿಯವರು, ನೆಹರೂಜಿಯವರು, ಸರ್ದಾರ್ ಪಟೇಲ್ ಅವರು, ಅಬ್ದುಲ್ ಕಲಾಂ ಆಜಾದ್ ಅವರು, ಇಂಥ ಅನೇಕ ನಾಯಕರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ
ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗಾಂಧೀಜಿ ಅವರು ಆಹ್ವಾನ ಮಾಡಿ ನೆಹರು ಅವರನ್ನ ಒಪ್ಪಿಸಿ ಈ ದೇಶದ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರೀಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಅವರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನವನ್ನ ಬರ್ಸಕ್ಕೆ ಒಪ್ಪಿಸಿದ್ರು. ಆ ಸಂವಿಧಾನ ಪ್ರಕಾರ ಇವತ್ತು ನಾವು ನಡ್ಕೊಳ್ತಾ ಇದ್ದೇವೆ. ಆದ್ರೆ ಇದು ಮೋದಿ ಅವರು ಒಪ್ತಾ ಇಲ್ಲ. ಮೋದಿ ಅವರಿಗೆ ಏನ್ ಬೇಕು? ಮೋದಿ ಅವರಿಗೆ ಬೇಕಾಗಿದ್ದು ಈ ದೇಶದಲ್ಲಿ ಸತತವಾಗಿ ಅವರೇ ಆಳಬೇಕು. ಈಗ 10 ವರ್ಷ ಆಯ್ತು ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿ. ನಾನು ಕೇಳ್ತಾ ಇದ್ದೇನೆ, ಪ್ರಧಾನಮಂತ್ರಿ ಆದ್ಮೇಲೆ ಅವರು ಕೊಟ್ಟಂತ ಮಾತುಗಳನ್ನ ಉಳಿಸ್ಕೊಂಡು ಬಂದಿದ್ದಾರ? ಅವ್ರು ಹೇಳಿದ್ರು ಮೊದಲನೇ ಎಲೆಕ್ಷನ್ ನಲ್ಲಿ, आयो और भाइयों, मैं जब प्रधानमंत्री बनूंगा हमारे युवाओं को 2-2 करोड़ नौकरी हर साल दूंगा. ಅಂದ್ರೆ 2 ಕೋಟಿ ನೌಕರಿಗಳು ಪ್ರತಿ ವರ್ಷ ನಾನು ಕೊಡ್ತೇನೆ ಅಂತ ಹೇಳಿದೆ. 10 ವರ್ಷ ಆಯ್ತು. ಎಷ್ಟು ಕೋಟಿ ನೌಕರಿಗಳು ಬಡವರಿಗೆ, ಯುವಕರಿಗೆ ಕೊಟ್ಟಿದ್ದಾರೆ ಅನ್ನೋದು ಹೇಳಬೇಕು. ಹೇಳಿ, ಸುಮ್ಮನೆ ಅದು ಹೇಳಿದ್ರು ಅಲ್ಲಿಗೆ ಬಿಟ್ಟು. ಆಮೇಲೆ ಹೇಳಿದ್ರು ಕಾಂಗ್ರೆಸ್ನವರು ಕಪ್ಪು ಹಣ ವಿದೇಶದಲ್ಲಿ ಇಟ್ಟಿದ್ದಾರೆ, ನಾನು ಅದನ್ನ ತಂದು ಬಡವರಿಗೆ ಹಂಚ್ತೀನಿ, ಬಡವರ ಜೇಬಿನಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು. ಹಾಕ್ದ್ರ? ಕೊಟ್ರ? ಯಾರಿಗಾದ್ರೂ ಸಿಕ್ಕಿದೇನಾ? ಇಲ್ಲ. ಅಂದ್ರೆ ಮೋದಿ ಅವರು ಸುಳ್ಳಾಡ್ತಾರೋ ನಾವು ಸುಳ್ಳಾಡ್ತೇವೆ? ಹೇಳಿ, ಯಾರು ಸುಳ್ಳ? 2 ಕೋಟಿ ನೌಕರಿ ಕೊಡೋದು ಸುಳ್ಳ, 15 ಲಕ್ಷ ರೂಪಾಯಿ ಕೊಡೋದು ಸುಳ್ಳ. ಆಮೇಲೆ ರೈತರ ಆಮದಾನಿ ಇವತ್ತು ದುಪ್ಪಟ್ಟು ಮಾಡ್ತೀನಿ, 2 ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು. 2 ಪಟ್ಟು ನಿಮ್ಮ ಆಮದಾನಿ ಮಾಡ್ತೇವಂತ ಹೇಳಿದಂತ ವ್ಯಕ್ತಿ 3 ಕಪ್ಪ ಕಾನೂನುಗಳನ್ನ ಪಾರ್ಲಿಮೆಂಟ್ ನಲ್ಲಿ ತಂದು ರೈತರ ಸಮಾಧಿ ಮಾಡಿಬಿಟ್ಟ. ರೈತರು ಅಲ್ಲಿ ಹೋರಾಟ ಮಾಡಿ ಇವತ್ತು ಅದನ್ನ ನಾವು ನಿಲ್ಲಿಸಿದ್ದೇವೆ. ಪಾರ್ಲಿಮೆಂಟ್ ನಲ್ಲಿ ನಾವು ಈ ಮಾತುಗಳನ್ನ ಎತ್ತಿದ್ರೆ ನಮಗೆ ಪಾರ್ಲಿಮೆಂಟ್ ಹೊರಗಡೆ ಹಾಕ್ತಾರೆ. 100 MLAಗಳಿಗೆ, ಸಾರಿ 100 MP-ಗಳಿಗೆ, ರಾಜ್ಯಸಭಾ ಮೆಂಬರ್ಗಳಿಗೆ ಹೊರಗೆ ಹಾಕಿ ಅನೇಕ ಕಾನೂನುಗಳನ್ನು ಪಾಸ್ ಮಾಡಿಕೊಂಡ್ರು. ಇದೇನಾ ಪ್ರಜಾಪ್ರಭುತ್ವ? ಇದೇನಾ ನಿಮ್ಮ ನೀತಿ? ಒಂದು ಕಡೆ ಪ್ರಜಾಪ್ರಭುತ್ವ ಬಗ್ಗೆ ದೊಡ್ಡ ಮಾತಾಡ್ತೀನಿ, ಇನ್ನೊಂದು ಕಡೆ ಚರ್ಚೆನೂ ಮಾಡಿಕೊಡೋದಿಲ್ಲ. ಯಾವುದೇ ಒಂದು ಕಾನೂನು ಮೇಲೆ ನಾವು ಚರ್ಚೆ ಮಾಡಬೇಕು, ಸರಿಯೋ ತಪ್ಪು ಅನ್ನೋದು ಹೇಳಬೇಕು ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಸಂವಿಧಾನ ಪ್ರಕಾರ ಮೋದಿಯವರು ಎಂದೂ ನಡ್ಕೊಂಡಿಲ್ಲ. ಇನ್ನೊಂದು ಹೇಳಿದ್ರು, ಏನು ಪದೇ ಪದೇ ಅವ್ರು ಹೇಳ್ತಾರೆ ಒಂದ್ ಮಾತು, ನಮ್ಮ ತಾಯಿಂದಿರು ಬಹಳ ಬಡವರು, ಅದು ಒಲೆ ಮುಂದೆ ಕುಂತ್ರೆ ಕಟ್ಟಿಗೆ ಹಾಕಿದಾಗ, ಬೆಂಕಿ ಉರಿಸಿದಾಗ, ಕುಳ್ಳ ಹಾಕಿ ಅಡಿಗೆ ಮಾಡುವಾಗ ಹೊಗೆಯಿಂದ ಅವ್ರ ಕಣ್ಣಲ್ಲಿ ನೀರು ಬರ್ತದೆ. ಅದಕ್ಕಾಗಿ ಅದು ನಾನು ತಾಳಲಾರದೆ ಎಲ್ಲರಿಗೆ ನಾನು ಪುಕ್ಕಟ್ಟೆ LPG ಸಿಲಿಂಡರ್ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲಿದೆಯಪ್ಪ ನಿಂದು? ಇವತ್ತು LPG ನಮ್ಮ ಕಾಲದಲ್ಲಿ 400
40 ರೂಪಾಯಿ ಇದ್ದಿದ್ದು ಈಗ 1002 ರೂಪಾಯಿ ಆಗಿದೆ. ನಮ್ಮ ಕಾಲದಲ್ಲಿ 66 ರೂಪಾಯಿ ಪೆಟ್ರೋಲ್ ಇದ್ದಿದ್ದು ಇವತ್ತಿನ ದಿವಸ 100 ರೂಪಾಯಿ ಪೆಟ್ರೋಲ್ ಆಗಿದೆ. ನಮ್ಮ ಕಾಲದಲ್ಲಿ 55 ರೂಪಾಯಿ ಡೀಸೆಲ್ ಇದ್ರೆ ಇವತ್ತು ಅದು ಸುಮಾರು 80-90 ರೂಪಾಯಿ ಆಗಿದೆ. ಎಲ್ಲಿದೆ ಮೋದಿ? आपके अच्छे दिन, हमारे बहुत अच्छे दिन आएंगे. कहाँ है भाई अच्छे दिन? ಇದೇನಾ? ಎಲ್ಲ ಡಬಲ್. ನಿಮಗೊಂದು ಉದಾಹರಣೆ ಕೊಡ್ತೀನಿ, ಅದನ್ನ ಹೇಳ್ತೀನಿ ಯಾವ ರೀತಿಯಾಗಿ. ಏನಪ್ಪ ಈಗ ನಿಮಗೆ ಹೇಳ್ತೀನಿ. ಇದು ಕೊಡಪ್ಪ, ಸ್ವಲ್ಪ ಎಣ್ಣೆ ಗಿಣಿ ಅದ. ಪೆಟ್ರೋಲ್ 66 ರೂಪಾಯಿ 2014ರಲ್ಲಿ. ಈಗ 2024ರಲ್ಲಿ 97-100 ರೂಪಾಯಿ ಆಗಿದೆ. ಡೀಸೆಲ್ 52 ರೂಪಾಯಿ ನಮ್ಮ ಕಾಲದಲ್ಲಿ ಇತ್ತು, ಈಗ 88 ರೂಪಾಯಿ ಆಗಿದೆ. LPG ಗ್ಯಾಸ್ ನಮ್ಮ ಕಾಲದಲ್ಲಿ 414 ರೂಪಾಯಿ ಇತ್ತು, ಈಗ 903 ರೂಪಾಯಿ ಆಗಿದೆ. ಹಿಟ್ಟು ಮೈದಾ 440 ರೂಪಾಯಿ ಇತ್ತು, ಇಲ್ಲ ಸಾರಿ 210 ರೂಪಾಯಿ ಇತ್ತು ನಮ್ಮ ಕಾಲದಲ್ಲಿ, ಈಗ 447 ರೂಪಾಯಿ ಆಗಿದೆ. ಅದೇ ರೀತಿಯಾಗಿ ಹಾಲಿನ ಬೆಲೆ ಈಗ 66ಕ್ಕಿಂತ ಮೇಲ್ಪಟ್ಟಿದೆ. ಅದೇ ರೀತಿಯಾಗಿ ಮಸ್ಟರ್ಡ್ ಆಯಿಲ್ ಎಣ್ಣೆ, ಅದ್ರ ಬೆಲೆ 52 ಇತ್ತು ಲೀಟರ್, ಈಗ 150 ಆಗಿದೆ. ತೊಗರಿ ಬೇಳೆ 80 ರೂಪಾಯಿ ಇತ್ತು ನಮ್ಮ ಕಾಲದಲ್ಲಿ, ಈಗ 188 ರೂಪಾಯಿ ಆಗಿದೆ. ಇದೇ ಅಚ್ಚೇದಿ ಮೋದಿದು. ಇದು ನಾವಲ್ಲ, ಇದು ಪಾರ್ಲಿಮೆಂಟ್ ನಲ್ಲಿ ನಾವು ಹಾಕಿದಂತ ಪ್ರಶ್ನೆಗೆ ಕೊಟ್ಟಂತ ಉತ್ತರ. ಇದು ಮೋದಿ. ಅಂದ್ರೆ ಮೋದಿ ಅವರು ಸುಳ್ಳಾಡ್ತಾರೋ ನಾವು ಸುಳ್ಳಾಡ್ತೇವೆ ಅಂತಕ್ಕಂಥದ್ದು ನೀವೇ ಪರೀಕ್ಷೆ ಮಾಡಿ. ಇವೆಲ್ಲನೂ ಕೂಡ ನಮಗ್ ಸಿಕ್ಕಂತ, ಇದು ಪಾರ್ಲಿಮೆಂಟ್ ನಲ್ಲಿ ಸಿಕ್ಕಂತ ನಮ್ಮ ಒಂದು ಉತ್ತರಗಳು. ಇದು ಜನ ಇದು ಕೇಳ್ತಾ ಇಲ್ಲ. ಅದೇ ಈ ಕಡೆ ಬಡವರಿಗೆ ನೌಕರಿ ಇಲ್ಲ. ಇವತ್ತು 30 ಲಕ್ಷ ನೌಕರಿಗಳು ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಖಾಲಿ ಇವೆ. ಸ್ಟೇಟ್ ಹೇಳಲ್ಲ, ರೈಲ್ವೆನಲ್ಲಿ, ಪೋಸ್ಟ್ ಆಫೀಸ್ ನಲ್ಲಿ, ಮಿಲಿಟರಿಯಲ್ಲಿ, ಅನೇಕ ನಮ್ಮ ಸೆಮಿ ಗವರ್ಮೆಂಟ್ ಆಫೀಸ್ ನಲ್ಲಿ, ಏಡೆಡ್ ಇನ್ಸ್ಟಿಟ್ಯೂಷನ್ ನಲ್ಲಿ, ಕೇಂದ್ರೀಯ ವಿದ್ಯಾ 30 ಲಕ್ಷ ವೇಕೆನ್ಸಿ. ತುಂಬಾಕ್ ನಿಂದೇನು ಕಂಡು ಹೋಗಿದೆ? ಸರ್ಕಾರ ದುಡ್ಡು ಚೆನ್ನಾಗಿ ಬೆವರು ಸುರಿಸಿ ನಿಮಗೆ ಟ್ಯಾಕ್ಸ್ ಕೊಡ್ತಾರೋ ಆ ಟ್ಯಾಕ್ಸಿನ ಹಣದ ರೂಪದಲ್ಲಿ ನೀವು ಸರ್ಕಾರಿ ಅವರಿಗೆ ಪಗಾರ ಕೊಡ್ತೀವಿ. ಇವತ್ತು ಯಾಕೆ ನಮ್ಮ ಯುವಕರಿಗೆ ಇದನ್ನ ಕೊಡ್ತಾ ಇಲ್ಲ? ಯಾಕಂದ್ರೆ ಇದು ಮಾಡಿದ್ರೆ SC ST OBCಗಳಿಗೆ 50% ವೇಕೆನ್ಸಿ ಹೋಗ್ತವೆ. ಅದಕ್ಕಾಗಿ ಕೊಡಲೇ ಬೇಡ ಅಂತ ಹೇಳಿ ಇವತ್ತು ಮೋದಿ ಅವರು ಕಾಂಟ್ರಾಕ್ಟ್ ಲೇಬರ್, ಡೈಲಿ ವೇಜಸ್ ಇದನ್ನ ಮಾಡ್ತಾರೆ. ಅದಕ್ಕಾಗಿ ನಾವು ಈಗ ಹೊಸ ಯೋಜನೆ ತರಬೇಕು ಅಂತ ಹೇಳಿ ನಮ್ಮ ಒಂದು ಮ್ಯಾನಿಫೆಸ್ಟೋ ಪ್ರಕಾರ ನಾವು ಈಗಾಗಲೇ ಹೇಳ್ತಾ ಇದ್ದೇವೆ. ನಾವು ಹೇಳ್ತಾ ಇದ್ದೇವೆ 30 ಲಕ್ಷ ವೇಕೆನ್ಸಿ ತುಂಬುತ್ತೇವೆ. ರಿಸರ್ವೇಶನ್ ಕ್ಯಾಟಗರಿದಲ್ಲಿ ಇದ್ದಿದ್ದು ಎಲ್ಲ ಬ್ಯಾಕ್ಲಾಗ್ ಫಿಲಪ್ ಮಾಡ್ತೇವೆ. ಅದೇ ರೀತಿಯಾಗಿ ಅಗ್ನಿವೀರದು ಸೈನಿಕದಲ್ಲಿ ಪರ್ಮನೆಂಟ್ ಭರ್ತಿ ಆಗ್ತಕ್ಕಂಥದ್ದು, ಅಲ್ಲಿಯೂ ಕೂಡ ಅವರು ಅದು 4 ವರ್ಷದಾಗ ಮಾಡಿ ಇವತ್ತು ಅದನ್ನು ಕೂಡ ಅಲ್ಲಿಗೆ ಮುಚ್ಚಿಬಿಟ್ರು. ಅಷ್ಟು
ಅಂದ್ರೆ ಹೇಳ್ತಕ್ಕಂತ ಅರ್ಥ ಏನಂದ್ರೆ, ನಾನು ಈ ಮಾತುಗಳನ್ನ ಏನು ಮೋದಿಯವರು ಹೇಳಿದ್ರು, ಮೋದಿಯವರು ಏನು ಹೇಳ್ತಾ ಇದ್ದಾರೋ ಅದನ್ನ ಬಡವರಿಗೆ ಶೋಷಣೆ ಮಾಡಕ್ಕೆ, ತುಳಿಯಲಕ್ಕೆ, ಅದಕ್ಕಾಗಿ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ಮೊನ್ನೆ ಒಂದು ಮಾತು ಹೇಳಿದ್ರು, ಏನು ಅಂದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಮ್ಯಾನಿಫೆಸ್ಟೋ ಅಂದ್ರೆ ಇದು ಹೇಗಿದೆ ಅಂದ್ರೆ ಬಹುಶಃ ಇದು ಮುಸ್ಲಿಂ ಲೀಗ್ ಮ್ಯಾನಿಫೆಸ್ಟೋ. ಇದು ಮುಸ್ಲಿಂ ಲೀಗ್ ಮ್ಯಾನಿಫೆಸ್ಟೋ. ಯುವಕರಿಗೆ ನಾವು ನೌಕರಿ ಕೊಡ್ತೇವೆ ಅಂತ ಹೇಳಿದ್ದು ಮುಸ್ಲಿಮರಿಗ. ನಾರಿ ಶಕ್ತಿ ಸ್ಕೀಮ್, ನಾರಿ ನ್ಯಾಯ, ಇದೇನು ಮುಸ್ಲಿಮರಿಗ? 1 ಲಕ್ಷ ರೂಪಾಯಿ ವರ್ಷಕ್ಕೆ ಯಾವ ಮನೆಯಲ್ಲಿ ನಮ್ಮ ತಾಯಿಂದರು ಮನೆ ನೋಡ್ಕೊಳ್ತಾರೋ 1 ಲಕ್ಷ ರೂಪಾಯಿ ಎಲ್ಲರಿಗೆ ಕೊಡ್ತೇವೆ ಅಂತ ಹೇಳಿ ಅದು ಮುಸ್ಲಿಂ ಕೊಟ್ಟಂಗೆ. ರೈತರಿಗೆ ನಾವು ನ್ಯಾಯ ಬೆಲೆ ಕೊಡ್ತೇವೆ, ಲೀಗಲೈಸ್ ಮಾಡ್ತೇವೆ, MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೇವೆ ಅಂತ ಹೇಳಿ ಹೇಳಿದ್ದೇವೆ. ಅದೇನು ಮುಸ್ಲಿಮರಿಗ? ಏನ್ ಬೇಕಾದ್ರೂ ಬಾಯಿಗೆ ಬಂದಿದ್ದು ಹೇಳ್ಬಿಡೋದು. ಬೈನೋ ಮೊನ್ನೆ ಹೇಳಿದ್ರು ರಾಜಸ್ಥಾನದಲ್ಲಿ. ಏನ್ ಹೇಳಿದ್ದಾರೆ? ಈ ಕಾಂಗ್ರೆಸ್ನವರು ಜನಗಣತಿ ಮಾಡಿ ನಿಮ್ಮಲ್ಲಿ ಏನೇನು ಆಸ್ತಿ ಇದೆ ನೋಡ್ಕೊಂಡು ಅವ್ರ ಮನೆ ನಿಮ್ಮಲ್ಲಿ ಬಂಗಾರ ಎಷ್ಟಿದೆ, ಬೆಳ್ಳಿ ಇದು ನೋಡ್ಕೊಂಡು ಇದನ್ನ ತಗೊಂಡು ಮುಸ್ಲಿಮರಿಗೆ ಕೊಡ್ತಾರೆ. ಇವೊಬ್ಬ ಪ್ರಧಾನಮಂತ್ರಿ ಈ ದೇಶದ ತಿಳುವಳಿಕೆ ಇಟ್ಟುಕೊಂಡು ಮಾತಾಡಬೇಕೆ ಹೊರತಾಗಿ ಈ ರೀತಿಯಾಗಿ ಅಜ್ಞಾನಿಯಂಗೆ ಮಾತಾಡ್ತಾರೆ. ಇದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ನಾವೇನ್ ಮಾಡ್ತೇವೆ? ದೇಶದ ಜನರಿಗೋಸ್ಕರ ಮಾಡ್ತೇವೆ, ಬಡವರಿಗೋಸ್ಕರ ಮಾಡ್ತೇವೆ. ಈಗ ನಾವು ನರೇಗಾ ಸ್ಕೀಮ್ ಮಾಡಿದ್ದೇವೆ. ನರೇಗಾ ಸ್ಕೀಮ್ ಮುಸ್ಲಿಮರಿಗೆ ಇದೆನಾ? ಏನ್ ಬಡ ಶೆಡ್ಯೂಲ್ ಕಾಸ್ಟ್ಗಿದೆನಾ? ನರೇಗಾ ಸ್ಕೀಮ್ ಈ ದೇಶದಲ್ಲಿ ಏನ್ ಬಡವರಿದ್ದಾರೋ, ಯಾರಿಗೆ ಹೊಟ್ಟಿಗೆ ಅನ್ನ ಇಲ್ಲ, ಕೈಗೆ ಕೆಲಸ ಇಲ್ಲ ಅಂತವರಿಗೆ ಈ ನರೇಗಾ ಯೋಜನೆ ಮುಖಾಂತರ ದುಡಿಯಕ್ಕೆ ಒಂದು ಹಾದಿ ಮಾಡಿಕೊಟ್ಟಿದ್ದೇವೆ. ಆದ್ರೆ ಮೋದಿ ಅದಕ್ಕೆ ಉತ್ತರ ಹೇಳಲ್ಲ. ಹೊಟ್ಟಿಗೆ ಅನ್ನ ಕೊಡಬೇಕು, ಉಪವಾಸ ಸಾಯ್ತಾರೆ ಅಂತೇಳಿ ಸೋನಿಯಾ ಗಾಂಧಿ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಇದು ತಂದ್ರು. ಮೋದಿನೂ ತೆಗೆಯಕ್ಕಾಗೋದಿಲ್ಲ. ಇದು ಒಂದು ಮೂಲಭೂತ ಹಕ್ಕ. ಯಾವುದು? ಈ ನರೇಗಾ, ಈ ಫುಡ್ ಸೆಕ್ಯೂರಿಟಿ ಆಕ್ಟ್, ಇವೆಲ್ಲ ನಾವು ಮಾಡಿದ್ರಿ ಬಡವರಿಗಾಗಿ. ಇದರಲ್ಲಿ ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ, ಕ್ರಿಶ್ಚಿಯನ್, ಬುದ್ಧಿಸ್ಟ್ ಇದನ್ನ ಭೇದ ಭಾವ ಮಾಡಿದ್ದೇವ? ಓಟಿಗೋಸ್ಕರ ಏನ್ ಬೇಕಾದ್ರೂ ಹೇಳ್ಬಿಡ್ತಾರೆ. ನಾಳೆ ಬಾಯಿಗೆ ಬಂದಂತೆ ಹೇಳ್ಬಿಡೋದು. ಆಮೇಲೆ ये कांग्रेस वाले ऐसा कर रहे हैं. ಗಾಂಧಿ ಫ್ಯಾಮಿಲಿ ಏನ್ ಮಾಡ್ತಾರೆ? 1989 ಹಿಡ್ಕೊಂಡು ಇಲ್ಲಿವರೆಗೆ ಒಬ್ರು ಗಾಂಧಿ ಫ್ಯಾಮಿಲಿದವರು ಪ್ರೈಮ್ ಮಿನಿಸ್ಟರ್ ಆಗಿಲ್ಲ, ಮಿನಿಸ್ಟರ್ ಆಗಿಲ್ಲ, ಚೀಫ್ ಮಿನಿಸ್ಟರ್ ಆಗಿಲ್ಲ. ಆದ್ರೂ ಮೋದಿ ಬೈಯೋದು ಬಿಡಲ್ಲ. ಗಾಂಧಿ ಫ್ಯಾಮಿಲಿ ಗಾಂಧಿ. ಇನ್ನೊಂದು ವಿಚಾರ ಬಹಳ ಕಡೆ ಅವರು ಹೇಳ್ತಾರೆ, ಏನು ನಾವು ದೇಶನ ಒಕ್ಕಟ್ಟಿಟ್ಟು ಬಹಳ ಮಜಬೂತ್ ಮಾಡಿದ್ದೇವೆ, ಆ ಮಜಬೂತ್ ಮಾಡಿ ದೇಶವನ್ನ ಕಟ್ಟಿದ್ದೇವೆ ಅಂತ. ಇವತ್ತು ದೇಶಕ್ಕೆ ಒಡಿತಕ್ಕಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಮೋದಿ ಅವರು ಮಾಡಿದ್ದಾರೆ. ಹಿಂದೂ ಮುಸ್ಲಿಮರಲ್ಲಿ ಜಗಳ, ದಲಿತರಲ್ಲಿ ಜಗಳ, ಬೇರೆ ಜಾತಿಗಳಿಗೆ ಜಗಳ. ಅಷ್ಟೇ ಅಲ್ಲ, ಇವ್ರದೊಂದು ಸರ್ಕಾರ ಇದೆ ಉತ್ತರಾಖಂಡ್ನಲ್ಲಿ. ಅವರು ಒಂದು ಸರ್ಕ್ಯುಲರ್ ತೆಗೆದಿದ್ದಾರೆ.
ಬಾಬಾ ಸಾಹೇಬ್ ಅಂಬೇಡ್ಕರ್ 1956ರಲ್ಲಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ರು. ಆದರೆ ಈಗ ಉತ್ತರಾಖಂಡದ ಚೀಫ್ ಮಿನಿಸ್ಟರ್ ಹೇಳ್ತಾನೆ, ಯಾರೇ ಒಬ್ರು ಬುದ್ಧಿಸ್ಟ್ ಆಗ್ಬೇಕು ಅಂದ್ರೆ ಡೆಪ್ಟಿ ಕಮಿಷನರ್ ಪರ್ಮಿಷನ್ ತಗೊಳ್ಬೇಕು. ಎಲ್ಲಿ ಬೌದ್ಧ ಧರ್ಮ ಎಲ್ಲಿ ಹುಟ್ಟಿದೆ? ಯಾವ ದೇಶದಾಗ ಹುಟ್ಟಿದೆ? ಈ ದೇಶದಲ್ಲೇ ಹುಟ್ಟಿ ಅದನ್ನ ನೀವು ತಿಳ್ಕೊಳ್ತೀರಿ. ಕೆಲವು ಜನ ಬಹಳ ಜನ ಹೇಳ್ತಾರೆ, ಏನು ಬುದ್ಧ ಇದು ವಿಷ್ಣುನ 9ನೇ ಅವತಾರ ಹೇಳ್ತಾರಲ್ಲ. 9ನೇ ಅವತಾರ. ಅರೆ ನಿಮ್ 9ನೇ ಅವತಾರ ಬುದ್ಧ ಅಂತ ಹೇಳ್ತೀರಿ. ಅವನ ಧರ್ಮವನ್ನ ಯಾರಾದರೂ ಸ್ವೀಕಾರ ಮಾಡಬೇಕಾದ್ರೆ ಅವನಿಗೆ DC ಪರ್ಮಿಷನ್ ಬೇಕು. ವಾ ಮೋದಿಜಿ, ನೀವು ಬುದ್ಧಗನು ದೇಶದ ಹೊರಗಡೆ ಅವನ್ನ ತಿಳ್ಕೊಂಡಿದ್ದೀರಿ. ಈ ರೀತಿಯಾಗಿ ಒಂದು ಅವರ ಮನಸ್ಸಿನಲ್ಲಿ ಕೆಟ್ಟ ಭಾವನೆ, ದಲಿತರ ಬಗ್ಗೆ, ಬಡವರ ಬಗ್ಗೆ. ಕೆಲವು ಸಲ ಹೇಳ್ತಾರೆ, ಈ ಕಾಂಗ್ರೆಸ್ನವರಿಗೆ ನಾವು ರಾಮ ಮಂದಿರ ಆಹ್ವಾನ ಕೊಟ್ಟಿದ್ದೇವೆ, ಆದ್ರೆ ಇವರು ಬರಲಿಲ್ಲ. ಯಾರೋ ಕೂಡ ಬಂದು ಅಲ್ಲಿ ನಮಸ್ಕಾರ ಮಾಡಲಿಲ್ಲ, ಅವಮಾನ ಮಾಡಿದ್ದಾರೆ ರಾಮಗೆ. ಅದು ಇನ್ನೂ ದಿನ ಹೇಳ್ತಾನೆ. ಅರೆ ಮಾರಾಯ, ನಾನು ಸ್ಪಷ್ಟ ಹೇಳಿದ್ದೇನೆ. ನನಗೆ ಇನ್ವಿಟೇಷನ್ ಬಂದ ಮೇಲೆ ಯಾರ ಆಸ್ಥಾ ಇದೆ, ಯಾರ ನಂಬಿಕೆ ಇದೆ, ಅವ್ರು ಎಲ್ಲಾದ್ರೂ ಹೋಗ್ಬೋದು, ಎಲ್ಲರೂ ಹೋಗ್ಬೋದು. ನಾವು ಯಾರಿಗೂ ತಡೆ ಹಿಡಿದಿಲ್ಲ, ಹಿಡಿಯೋದು ಇಲ್ಲ. ಇಲ್ಲಿ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನ ಹಕ್ಕು ಕೊಟ್ಟಿದ್ದಾರೆ. ಫ್ರೀಡಮ್ ಆಫ್ ರಿಲಿಜನ್, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಇದು ಎಲ್ಲ ನಮ್ಮದಿದೆ ರೀ. ನಾವು ಕೊಟ್ಟಿದ್ದೇವೆ, ನಾವು ಯಾರಿಗೂ ಒತ್ತು ಹಿಡಿದಿಲ್ಲ. ಅದು ನಮಗೊಂದು ಇನ್ವಿಟೇಷನ್ ಕೊಟ್ಟು, ನಮ್ಮ ಸೋನಿಯಾ ಗಾಂಧೀಜಿ ಅವರಿಗೊಂದು ಇನ್ವಿಟೇಷನ್ ಕೊಟ್ಟು. ನನಗೆ ಕೊಟ್ಟಿದ್ದು ಯಾಕೆ? ನಾನು ಅಪೋಸಿಷನ್ ಲೀಡರ್, ಲೋಕಸಭೆ ರಾಜ್ಯಸಭೆಯಲ್ಲಿ ಇದ್ದೀನಿ. ನಾನು ಕ್ಯಾಬಿನೆಟ್ ಮಿನಿಸ್ಟರ್. ಸಹಜವಾಗಿ ನನಗೆ ಇನ್ವಿಟೇಷನ್ ಬರ್ತದೆ. ನನಗೆ ಯಾವಾಗ ಬೇಕು ಅವಾಗ ನಾನು ಹೋಗ್ತೇನೆ. ಆದ್ರೆ ನೀವೇನ್ ಪ್ರಚಾರ ಮಾಡ್ತಾ ಇದ್ರಿ, ಈ ಕಾಂಗ್ರೆಸ್ದವ್ರು ಬರ್ತಾ ಇಲ್ಲ, ಕಾಂಗ್ರೆಸ್ದವ್ರು ಬರ್ತಾ ಇಲ್ಲ, ನಮಗ್ ಬಿಡೋಪ್ಪ ಕಾಂಗ್ರೆಸ್ದವ್ರಿಗೆ ಬರ್ತಾ ಇಲ್ಲ ಅಂತ ನೀನು ಪ್ರಚಾರ ಮಾಡಿಕೊಂಡು ವೋಟಿಂಗ್ಗೋಸ್ಕರ ಏನಾದ್ರೂ ಹೇಳಿ. ಮುರ್ಮಗೆ ಯಾಕೆ ಕರೆದಿಲ್ಲ? ಶೆಡ್ಯೂಲ್ ಟ್ರೈಬ್ ಹೆಣ್ಮಗಳು ಈ ದೇಶದ ರಾಷ್ಟ್ರಪತಿ, ಆ ರಾಷ್ಟ್ರಪತಿ ಅವರಿಗೆ ನೀವು ಯಾಕೆ ಕರೆದಿಲ್ಲ? ಯಾಕಂದ್ರೆ ಅಲ್ಲಿ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಯಾರು ಪ್ರಥಮ ಪೂಜೆಯಲ್ಲಿ ಇರಬಾರದು. ಬರೇ ಮೋದಿನೇ. ಮೋದಿ ಏನ್ ಪೂಜಾರಿನ? ಮೋದಿಗೆ ಮಂತ್ರ ಹೇಳಕ್ ಬರ್ತದಲ್ಲಿ? ನಮ್ಮ ಪೂಜಾರಿಗಳು, ನಮ್ಮ ಸ್ವಾಮಿಗಳು, ಅವ್ರು ಯಾರಿದ್ದಾರೆ ಧರ್ಮದ ಪ್ರಕಾರ ಅವ್ರು ಮಾಡ್ತಾರೆ. ನಾವ್ ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕು? ನೀವೆಲ್ಲ ಬರೇ ವೋಟಿಂಗ್ಗೋಸ್ಕರ ಇದು ನಮ್ಮ ವಿರುದ್ಧ ಹೇಳ್ಕೋತ ಹೋಗ್ತಾರೆ. ಪಾರ್ಲಿಮೆಂಟ್ ಉದ್ಘಾಟನೆ ಆಯ್ತು, ನೀವು ಮುರ್ಮಾ ಅವ್ರಿಗೆ ಕರೆಸಿದ್ರ? ಪ್ರಥಮ ಪ್ರಜೆ ಅವರಿಗೂ ಕೂಡ ನಿಜವಾಗ್ಲೂ ನೋಡಿದ್ರು ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ಮೊದಲನೇ ಸ್ಥಾನ ಇರೋದು ರಾಷ್ಟ್ರಪತಿಗೆ. ಆಮೇಲೆ ಎರಡನೇದು ಉಪರಾಷ್ಟ್ರಪತಿ, ಮೂರನೇದು ಪ್ರಧಾನಮಂತ್ರಿ. ಇವರಿಗೆಲ್ಲ ಬಿಟ್ಟು ನೀನೇ ಓಡೋದೇ ತಿರುಗಾದೆ ಎಲ್ಲ ಮಾಡಿ कांग्रेस वाले हमारा अपमान कर रहे हैं भगवानों के. अरे ನೀನ್ ಅಪಮಾನ ಮಾಡ್ತಾ ಇದ್ದೀಯಪ್ಪ. ಕೋವಿಂದ್ ಅವರಿಗೆ, ಕೋವಿಂದ್ ಅವರು ಪ್ರೆಸಿಡೆಂಟ್ ಇದ್ರು ಶೆಡ್ಯೂಲ್ ಕಾಸ್ಟ್. ಈ ಪಾರ್ಲಿಮೆಂಟ್ ಕಟ್ಟಡ ಆಗುವಾಗ ಅವರಿಗೂ ಕರೆಸಿಲ್ಲ ಫೌಂಡೇಶನ್ ಹಾಕಕ್ಕೆ. ನೀನು ಫೌಂಡೇಶನ್ ಹಾಕಕ್ಕೂ ಕರೆಯಲ್ಲ ಶೆಡ್ಯೂಲ್ ಕಾಸ್ಟ್. ಮುರ್ಮಾಗೂ ಕರೆದಿಲ್ಲ ಉದ್ಘಾಟನೆ ಮಾಡುವಾಗ.
ಇಲ್ಲಿ ರಾಮ ಮಂದಿರಕ್ಕೂ ನಿನ್ ಜೊತೆಯಲ್ಲಿ ಒಯ್ದಿಲ್ಲ. ಅದಕ್ಕಾಗಿ ನಾನು ಹೇಳಿದೆ, ಎಲ್ಲಿವರೆಗೆ ನೀವು ಈ ಅಸ್ಪೃಶ್ಯ ಜನರಿಗೆ, ಈ ಸೆಡ್ಯೂಲ್ ಕಾಸ್ಟ್ ಜನರಿಗೆ, ಬ್ಯಾಕ್ವರ್ಡ್ ಜನರಿಗೆ, ಸೂತ್ರರಿಗೆ ನೀವು ಎಲ್ಲಿವರೆಗೆ ದೇವಸ್ಥಾನದಲ್ಲಿ ಎಲ್ಲರಿಗೂ ಬಿಡೋದಿಲ್ಲ, ಅಲ್ಲಿವರೆಗೆ ನಾನು ಬರೋದಿಲ್ಲ ಅಂತ ಹೇಳಿದೆ. ಅದಕ್ಕಾಗಿ ಏನ್ ತಪ್ಪಾಯ್ತಪ್ಪ? ನಾವೇನು ಅವ್ರಿಗೇನು ಬೈದೇವ ಅಂದೇವ? ಆದ್ರೂ ಮೋದಿ ವೋಟಿಂಗ್ಗೋಸ್ಕರ ಎಲ್ಲಿ ಹೋಗಲ್ಲ. ಅದೇ ನೀವು ಅದು ಬಿಡುವಪ್ಪ. ದೇಶಕ್ಕೆ ಏನ್ ಮಾಡಿದ್ರಿ? ಬೆಲೆ ಏರಿಕೆ ಬಗ್ಗೆ ಏನ್ ಮಾಡಿದ್ಯ? ಜನರಿಗೆ ಎಂಪ್ಲಾಯ್ಮೆಂಟ್ಗೋಸ್ಕರ ಏನ್ ಮಾಡಿದ್ಯ? ರೈತರ ಏಳಿಗೆಗಾಗಿ ಏನ್ ಮಾಡಿದ್ಯ? ಹೆಣ್ಣು ಮಕ್ಕಳ ಉದ್ಧಾರಕ್ಕಾಗಿ ಏನ್ ಮಾಡಿದ್ಯ? ಹೆಣ್ಣು ಮಕ್ಕಳು ಇವತ್ತು ನೆನೆಸ್ಕೊಳ್ಬೇಕು. ಬಳೋತಿದ್ದರು ಹೋಗಿದ್ದಾರೆ, ನೆನೆಸ್ಕೊಳ್ಬೇಕು. ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಓಟಿನ ಅಧಿಕಾರ ಮೊದಲು ಇರಲಿಲ್ಲ, ನಮಗೂ ಇರಲಿಲ್ಲ, ನಿಮಗೂ ಇರಲಿಲ್ಲ. ಓಟಿನ ಅಧಿಕಾರ ಬಂದಿದ್ದು ಯಾವಾಗ ಪಂಡಿತ್ ಜವಾಹರ್ಲಾಲ್ ನೆಹರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು ಒಪ್ಪಿಸಿದ್ರು ರಾಷ್ಟ್ರಪತಿಗೆ, ಅಂದಿನಿಂದ ನಿಮಗೆ ಓಟಿನ ಅಧಿಕಾರ ಬಂದಿದೆ. ಇದ್ರ ಎಲ್ಲಿತ್ತು ನಿಮಗೆ ಓಟಿನ ಅಧಿಕಾರ? ಎಲ್ಲೋ ಕೂಡ್ತಿದ್ರಿ. ಆದ್ರೆ ಈ ರಾಜಕೀಯದಲ್ಲಿ ಭಾಗವಹಿಸೋದಕ್ಕಿರಲಿಲ್ಲ. ನಮ್ಮ ತಾಯಿಂದರಿಗೆ ಓಟಿನ ಅಧಿಕಾರ ಇರಲಿಲ್ಲ. ಯಾಕಂದ್ರೆ ಮೋದಿ ಅವರ ಐಡಿಯಾಲಜಿ ಏನಿದೆ, ಮೋದಿ ಅವರ ವಿಚಾರಧಾರ ಏನಿದೆ, ಹೆಣ್ಣು ಮಕ್ಕಳಿಗೆ ಎಂದೂ ಕೂಡ ಓಟಿನ ಅಧಿಕಾರ ಕೊಡಬಾರದು, ಸಮಾನತೆಯಿಂದ ನೋಡಬಾರದು. ಇದು RSS ಹೇಳ್ತದೆ, ನೀವು ಓದ್ತಾರೆ ಗೊತ್ತಾಗ್ತದೆ. ಅಂತವ್ರು ನಮಗೆ ಬುದ್ಧಿ ಕಲಿಸ್ತಾರೆ, ಅಂತವ್ರು ನಮಗೆ ಹೇಳ್ತಾರೆ. ಅದಕ್ಕಾಗಿ ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಇಲ್ಲಿ ನಮ್ಮ ಬೆಂಗಳೂರು ರೂರಲ್ನಿಂದ ನಮ್ಮ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ನಿಂತಿದೆ. ಆ ಅಭ್ಯರ್ಥಿ ಮನೆ ಮನೆಗೆ ಹೋಗಿ ಕೆಲಸ ಮಾಡತಕ್ಕಂತ ಅಭ್ಯರ್ಥಿ. ನಾನು ನೋಡಿದ್ದೀನಿ, ನಾನು ಮಂತ್ರಿಯಾಗಿ ಆ ಅಭ್ಯರ್ಥಿ ಅಡ್ಡಾಡ್ತಕ್ಕಂಥದ್ದು, ನ್ಯಾಷನಲ್ ಹೈವೇಗೆ ದುಡ್ತಿರ್ತಕ್ಕಂಥದ್ದು, ಕುಡಿಯೋ ನೀರಿಗೆ ದುಡ್ತಿರ್ತಕ್ಕಂಥದ್ದು ತಂದು ಬಹುಶಃ ಒಂದು ಮಾದರಿಯ ಇವತ್ತು ಏನಾದರೂ ಒಂದು ಕಾನ್ಸ್ಟಿಟ್ಯೂನ್ಸಿ ಇದ್ರೆ ಅದು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್. हिंदी में लेके क्या करते भैया, सब करना है। दिल्ली में देख रहे हैं, लेकिन क्या कर सकते हैं? अब मोदी जी आके हिंदी में बोलते हैं, फिर सबको, लेकिन ಈಗ ಮೋದಿ ಅವರು ಅದನ್ನ ಸೋಲೋದು ನೋಡಿಕೊಂಡು ಈಗೆಲ್ಲಾ ಕಡೆ ಒಂದು ವಾತಾವರಣ ಸೋಲ್ತಕ್ಕಂಥದ್ದಿದೆ. ಆ ಸೋಲ್ತಕ್ಕಂಥ ವಾತಾವರಣ ನೋಡಿ ಅವರು ಬಾಯಿಗೆ ಬಂದಂಗೆ ಎಲ್ಲರಿಗೂ ಬೈತಾರೆ. ಏನೇನು ನಿಮ್ಮ ಮ್ಯಾನಿಫೆಸ್ಟೋ ಸರಿ ಇಲ್ಲ, ನೀವು ಪ್ರತಿ ಒಬ್ಬರ ಬಳಿ ದುಡ್ಡು ಎಣಿಸ್ತೀರಿ, ಪ್ರತಿ ಮನೆಯಲ್ಲಿ ಏನೇನದ ಅಂತ ಕೇಳ್ತೀರಿ, ಇವೆಲ್ಲ ಹೇಳ್ತಾರೆ. ನಾನು ನಮ್ಮ ಮ್ಯಾನಿಫೆಸ್ಟೋ ಏನಿದೆ ಅಂತ ಹೇಳಿ ಬೇಕಾದ್ರೆ ಅವ್ರು ಡಿಬೇಟ್ ಮಾಡಕ್ ತಯಾರಿದ್ರೆ ಅವ್ರು ಎಲ್ಲಿ ಕರದಲ್ಲಿ ದಿಲ್ಲಿಯಲ್ಲಿ ಬಹಿರಂಗ ಭಾಷಣದಲ್ಲಿ ನಾನು ಇರ್ತೇನೆ. ನಾನು ಕೇಳ್ತೇನೆ, ನನ್ನ ಮ್ಯಾನಿಫೆಸ್ಟೋ ಅಲ್ಲಿ ಇದು ಇದೆ, ನೀವು ಇದಕ್ಕೆ ಮುಸ್ಲಿಂ ಲೀಗ್ ಭಾಷಣ ಅಂತ ಹೇಳ್ತೀರಾ, ನೀವು ಇದಕ್ಕೆ ದೇಶ ವಿರೋಧಿ ಭಾಷಣ ಅಂತ ಹೇಳ್ತೀರಾ. ನಮ್ಮ ಮ್ಯಾನಿಫೆಸ್ಟೋ ಈಗ ನಾವು ರಾಹುಲ್ ಗಾಂಧೀಜಿ ಅವರು ಸೋನಿಯಾ ಗಾಂಧಿ ಸೇರಿ ನಮ್ಮ ಪಾರ್ಟಿ ವತಿಯಿಂದ 5 ಗ್ಯಾರಂಟಿ
ನಾವು ಕೊಡ್ತಾ ಇದ್ದೇವೆ. ಹಾಗೆ ಹಿಂದೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಶಿವಕುಮಾರ್ ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟರು. ಆ 5 ಗ್ಯಾರಂಟಿ ಈಗ ಅನುಷ್ಠಾನದಲ್ಲಿ ಬರ್ತದೋ ಇಲ್ಲೋ? ಬರ್ತಾ ಇದೆ, ಇಲ್ಲ ಬರ್ತಾ ಇದೆ. ಅದೇ ರೀತಿಯಾಗಿ ಅಖಿಲ ಭಾರತೀಯ ಮಟ್ಟದಲ್ಲಿ ನಾವು ಮಹಾಲಕ್ಷ್ಮಿ 1 ಲಕ್ಷ ಪ್ರತಿ ಬಡ ಕುಟುಂಬಕ್ಕೆ ಒಬ್ಬ ಮಹಿಳೆಗೆ ನಾವು 1 ಲಕ್ಷ ರೂಪಾಯಿ ವರ್ಷ ಕೊಡ್ತೇವೆ. ಇದು ಏನು ಕೆಟ್ಟದ? ಮೋದಿಯವರೇ ಹೇಳ್ಬೇಕು. ಯುವ ಬೆಳಕು ಅದರಲ್ಲಿ ನಾವು ಸುಮಾರು 1 ಲಕ್ಷ ರೂಪಾಯಿ ಅವ್ರ ಟ್ರೈನಿಂಗ್ಗೋಸ್ಕರ ಮತ್ತು ಅವರು ಪಕ್ಕಾ ಟ್ರೈನಿಂಗ್ ಮಾಡಿದ್ಮೇಲೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಅದರಲ್ಲಿ ಅವರಿಗೆ ನೌಕರಿ ಕೊಡಿಸ್ತಕ್ಕಂಥದ್ದು ನಮ್ಮ ಒಂದು ಬಯಕೆ. ಅದು ಕೂಡ ನಾವು ಯುವಕರಿಗಾಗಿ ಮಾಡ್ತಾ ಇದ್ದೇವೆ. ಆಮೇಲೆ ಸಾಲ ಮನ್ನಾ, ರೈತ ನ್ಯಾಯ, ಸಾಲ ಇದು ತಪ್ಪ? ಇದು ನಿಮ್ ಮ್ಯಾನಿಫೆಸ್ಟೋ ಎಲ್ಲಿದೆ ಅಂದ್ರೆ ಇಲ್ಲಿದೆ ನೋಡಪ್ಪ. ರೈತ ನ್ಯಾಯ, ಮಹಿಳಾ ನ್ಯಾಯ, ಯುವ ನ್ಯಾಯ, ಶ್ರಮಿಕ್ ನ್ಯಾಯ. ಶ್ರಮಿಕರಿಗಂತೂ ಎಲ್ಲ ಲೇಬರ್ ಕಾನೂನು ಇವತ್ತು ಒಂದು ಮೂಲೆ ಗುಂಪು ಮಾಡಿದ್ದಾರೆ. ಎಲ್ಲ ಮಿನಿಮಮ್ ವೇಜಸ್ ಇಲ್ಲ, ಕಾಂಟ್ರಾಕ್ಟ್ ಲೇಬರ್ಸ್, ಡೈಲಿ ವೇಜಸ್. ಇವತ್ತು ಅವರಿಗೆ ಯಾವುದೇ ಒಂದು ಸವಲತ್ತುಗಳು ಸರ್ಕಾರದಿಂದ, ಲೇಬರ್ ಮಿನಿಸ್ಟ್ರಿಯಿಂದ ಇಲ್ಲ. ಈ ಲೇಬರ್ ಕಾನೂನುಗಳು ಡಾಕ್ಟರ್ ಅಂಬೇಡ್ಕರ್ ಅವರು 1940ರಲ್ಲಿ ಫ್ಯಾಕ್ಟರಿ ಆಕ್ಟ್ ನ ಬದಲು ತಂದಿದ್ದು ಕೂಡ ಈಗ ಅವ್ರು ತೆಗೆದಿದ್ದಾರೆ. ಇದನ್ನ ಯೋಚನೆ ಮಾಡಿ ನೀವು, ಇದು ಯೋಚನೆ ಮಾಡಿ ಓಟ್ ಕೊಡ್ತಕ್ಕಂಥದ್ದು. ಇದು ಯೋಚನೆ ಮಾಡಿದ್ರೆ ನೀವು ಹಸ್ತಕ್ಕೆ ಓಟ್ ಕೊಡ್ಬೇಕು. ಈ ಒಣಗೋಗ ಗುಲಾಬಿ ಹೂವಕ್ಕೆ ಕೊಟ್ರೆ ಅದು ಏನಾಗ, ಅದು ಬರೋದು 1 ತಾಸನೆ ಕೊಡುತ್ತದೆ. ಕೈ ಸದಾ ನಿಮ್ ಗತಿಯಲ್ಲಿರ್ತದೆ. ಈ ಕೈ ಕೆಟ್ಟದ ಅಂತ ಹೇಳಿ ಮೋದಿ ಹೇಳ್ತಾನೆ, ಕೈ ಕೊಟ್ಟು ಕೊಡಬೇಡ, ಕೈ ಕಟ್ಕೊಳ್ತೀರಾ? ನೀವೆಲ್ಲಿ ಹೋಗ್ತೀರಿ ಅಲ್ಲಿ ಕೈ ನಿಮ್ಮಲ್ಲಿ ಇರ್ತದೆ. ಅವನು ಕೈ ಹಿಡಿದು ನೀನು ಕೇಳಬಹುದು, ನೀನೇನ್ ಮಾಡಿದ್ಯಪ್ಪ ನಮಗೆ ಅಂತ. ಆಮೇಲೆ ಶ್ರಮಿಕ್ ನ್ಯಾಯ, ಜಾತಿ ಗಣತಿ, ಇದು ಯಾರಿಗೂ ದೂಷಿಸೋಗೋಸ್ಕರ ಇಲ್ಲ. ಎಲ್ಲರಿಗೂ ಗೊತ್ತಾಗಬೇಕು ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಕಮ್ಯುನಿಟಿದವರಿದ್ದಾರೋ ಅವರಿಗೆ ನಾವು ಏನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇದು ಒಂದು ಸೆನ್ಸಸ್ ಮಾಡ್ತಾ ಇದೆ. ಅದಕ್ಕೆ ನೀವು ಯಾಕಪ್ಪ ಇಷ್ಟೊಂದು ಜನರ ಮೇಲೆ ಅಂದ್ರೆ ಕಾಂಗ್ರೆಸ್ ಬೈತ್ರಿ? देश को डिवाइड कर रहे, बर्बाद कर रहे कांग्रेस वाले। तुम्हारी जो संपत्ति लूट ले रहे। अरे भाई, संपत्ति हम नहीं लूट रहे, संपत्ति आप लूट रहे हैं। चंद लोगों को 16 लाख करोड़ रुपए कर्जा माफ किए, 16 ಲಕ್ಷ ಕೋಟಿ ಕೆಲವೇ ಜನರ ಸಾಲವನ್ನ ಮನ್ನಾ ಮಾಡಿದ್ರು. ನಾವು 72,000 ಕೋಟಿ ರೂಪಾಯಿ ರೈತರದ್ದು ಮನ್ನಾ ಮಾಡ್ತೇವೆ ಮನಮೋಹನ್ ಸಿಂಗ್ ಅವರಿಗೆ. ನಮಗ್ ಕೇಳ್ತೀರಾ ಏನ್ ಮಾಡ್ತೀರಿ ಅಂತ ಹೇಳಿ? ಪ್ರತಿ ಒಂದು ಬಡವರಿಗಾಗಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಆದ್ರೆ ಮೋದಿ ಪ್ರತಿ ಸಲ ಕಾಂಗ್ರೆಸ್ ಬೈಯೋದೇ ಬೈಯೋದು. ಇನ್ನೊಂದು ಕೊನೆ ವಿಚಾರ ಹೇಳ್ತೀನಿ. ನಾವು ಈ ವ್ಯವಸ್ಥೆ ಮಾಡೋದು ಯಾಕಂದ್ರೆ ಜನರಿಗೆ ಸ್ವಲ್ಪ ಗೊತ್ತಾಗಲಿ. ಅವ್ರ ಮನೆ ಗ್ರಾಜ್ಯುಯೇಟ್ ಎಷ್ಟಿದ್ದಾರೆ, ಒಂದು ಜಾತಿಯಲ್ಲಿ ಎಷ್ಟು ಗ್ರಾಜ್ಯುಯೇಟ್ ಇದ್ದಾರೆ, ಎಷ್ಟು ಜಮೀನ್ ಇದೆ ಆ ಮನೆಯಲ್ಲಿ, ಎಷ್ಟು ಹಣ ಇದೆ, ಎಷ್ಟು ಸಂಪತ್ತಿದೆ, ಇದನ್ನ ತಿಳ್ಕೊಳ್ಳೋಗೋಸ್ಕರ ಕೊಡ್ತಾರೆ.
ಕಸ್ಕೊಳ್ಳೋಗೋಸ್ಕರ ಅಲ್ಲ. ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ನಾವು ಮಾಡಿದ್ದೇವೆ. ನೀವು ಯಾರಾದ್ರೂ ಬಂದ್ರ ಅರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ನೀವು ದುಡಿದವರು ಅಲ್ಲ. ನಿಮಗೇನು ಗೊತ್ತಿದೆ ಬಡವರು ನೋವು. ಅದಕ್ಕಾಗಿ ದೇವರಾಜರ್ಸ್ ಕಾಲದಲ್ಲಿ ಈ ಭೂ ಸುಧಾರಣೆ ಕಾನೂನು ತಂದಿದ್ದು. ನಿಮ್ಮ ಕಾಲದಲ್ಲಿ ಏನ್ ತಂದ್ರಿ? ಶ್ರೀಮಂತರಿಗೆ ದುಡ್ಡು ಕೊಡೋದು. ಅವ್ರು ಸಾಲ ತಗೊಳ್ತಾರೆ, ಬ್ಯಾಂಕಿನಿಂದ ಸಾಲ ತಗೊಂಡು ಓಡಿ ಹೋಗ್ತಾರೆ, ಅವ್ರ ಬಳಿ ವಸೂಲು ಮಾಡಲ್ಲ. ಆದ್ರೆ ನೀವು ಸಾಲ ಏನಾದ್ರು ಬ್ಯಾಂಕ್ಲಿಂದ ತಗೊಂಡ್ರೆ, ಡಿಸಿಸಿ ಬ್ಯಾಂಕ್ಲಿಂದ ತಗೊಂಡ್ರೆ, ಅವ್ರು ಟ್ರ್ಯಾಕ್ಟರ್ಗಳು ಜಪ್ತಿ ಮಾಡ್ತೀರಿ, ಅವ್ರ ಮನಿ ಜಪ್ತಿ ಮಾಡ್ತೀರಿ, ಅವ್ರ ಹೊಲ ಜಪ್ತಿ ಮಾಡ್ತೀರಿ. ಆ 16 ಲಕ್ಷ ಕೋಟಿ ತಗೊಂಡು ಓಡ್ ಹೋಗ್ಯಾರಲ್ಲ, ಅವ್ರದ್ದೇನ್ ಮಾಡಿದಿರಪ್ಪ? ಹುಡ್ಕೊಂಡು ಬಂದಿರ ಅವ್ರಿಗೆ. ಅದಕ್ಕೆ ಮೋದಿ ಅವರೇ, ಉತ್ತರ ನಮ್ಮ ಬಹಳಷ್ಟಿದೆ. ನೀವು ಬರೇ ಏನ್ ಮಾಡ್ತೀರಿ? ಹಿಟ್ ಅಂಡ್ ರನ್, 4 ಮಾತಾಡೋದು ಓಡ್ ಹೋಗೋದು. ಅದೇ ನಿಂತು ಬಯಸ್ ಮಾಡಿ, ಚರ್ಚೆ ಮಾಡಿ. ನಾನು ಪಾರ್ಲಿಮೆಂಟ್ನಾಗ ನೀವು ಕೇಳಿರ್ಬೇಕು, ಅನೇಕ ಒಂದೊಂದು ಗಂಟೆ ಮಾತಾಡಿದ್ರು ಅನೇಕ ವಿಷಯ. ಸಂವಿಧಾನ ಇರಬಹುದು, ಅಥವಾ ಅವ್ರು ಮಾಡಿದಂತ ಕೆಲಸ ಇರಬಹುದು, ಯಾವುದೇ ವಿಷಯ ಮೇಲೆ ಒಂದಕ್ಕೂ ಉತ್ತರ ಕೊಡೋದು. ನಾವು ಕೇಳೋದೇ ಒಂದು, ಅವನು ಹೇಳೋದೇ ಒಂದು. ನಾವು ಕೇಳ್ದೇವೆ ಹಸು ಆಗ್ಯದಪ್ಪ ರೊಟ್ಟಿ ಕೊಡೋದ್ರ, ಇಲ್ಲ ಇವತ್ತು ಸಸ್ತ ಆಗ್ಯದೆ ಬೇಕರಿಯಲ್ಲಿ, ಏನಂತಾರ ಅದಕ್ಕೆ, ಅದೇ ಮಕ್ಕಳಿಗೆ ಅದೆಲ್ಲ ಬರ್ತ್ಡೇ ಕೇಕ್ ಕೊಡ್ತೀನಿ ಅಂತ. ಇಲ್ಲಪ್ಪ ನಾನು ರೊಟ್ಟಿ ಕೊಡು, ಹಸು ಆಗ್ಯದ, ಇಲ್ಲ ಇವತ್ತು ನಾ ಸಸ್ತಾ ಮಾಡೀನಿ ಕೇಕು, ಹೋಗಿ ನೀವು ಕೇಕ್ ತಿನ್ರಿ. ಇದು ಮೋದಿ. ಕುಡಿಯಕ್ಕೆ ನೀರು ಕೊಡಿಯಪ್ಪ ಅಂದ್ರೆ, ಇಲ್ಲ ಹೋಗ್ರಿ ವಾರಾಣಸಿಗೆ ಗಂಗಾಜಲ್ ತಂದು ಕುಡೀರಿ. ಇಂಥ ಮಾತುಗಳು ನೀವು ಹೇಳಿದ್ರೆ ದೇಶಕ್ಕೆ ಒಳ್ಳೇದಾಗ್ತದ? ಕ್ಷಮಿಸಬೇಕು. ನಾವು ಮೋದಿ ವಿರುದ್ಧ ಇಲ್ಲ, ಆದ್ರೆ ಮೋದಿ ತತ್ವದ ವಿರುದ್ಧ ಇದ್ದೇವೆ, ಅವ್ರ ಐಡಿಯಾಲಜಿ ವಿರುದ್ಧ ಇದ್ದೇವೆ, RSS ಐಡಿಯಾಲಜಿ ವಿರುದ್ಧ ಇದ್ದೇವೆ. ಮೋದಿ ನಾವು ಯಾಕೆ ಕೇಳಕ್ಕೆ, ಅವರು ಒಬ್ಬ ವ್ಯಕ್ತಿ. ಆದ್ರೆ ಕಷ್ಟ ಏನ್ ಬಂದಿದೆ ಅಂದ್ರೆ ಇವತ್ತು ಎಲ್ಲ ಬಿಟ್ಟು ಅವ್ರು ये मोदी की गारंटी, ये मोदी की 56 इंच छाती, ये मोदी की वो, ये मोदी की बात. अरे ನೀವೆಲ್ಲ ಮೋದಿ ಕಿ ಬಾತ್ ಅಂತ ಹೇಳಿದ್ರೆ ಮತ್ ನಾವ್ ಯಾರಿಗ್ ಬೈಬೇಕು, ಅಥವಾ ನಾವ್ ಯಾರಿಗ್ ಕ್ರಿಟಿಸೈಸ್ ಮಾಡ್ಬೇಕು? ಎಲ್ಲ ನಿನ್ನೆ ನೀವ್ ಬಿಜೆಪಿ ಹೆಸರು ಹೇಳಲ್ಲ, ನಿಮ್ ಪಾರ್ಟಿ ಹೆಸರು ನಮ್ ಪಾರ್ಟಿ ಹಿಂಗ್ ಮಾಡಿದ್ರೆ ಅಂತ ಎಂದು ಹೇಳಿಲ್ಲ. ये मोदी करेगा, ಮೋದಿ ಆಯ್ತು ಸಾರಾ ಮುಮ್ಕಿನ್. ನೀನೇ ಹೇಳುವಾಗ ಮತ್ ನಿನಗೆ ಎಲ್ಲಿ ಬಿಟ್ಟು ಹೋಗ್ಬೇಕಪ್ಪ? ನಾವು ನಿನ್ ಬೆನ್ನೆ ಹತ್ಬೇಕಾಗ್ತದೆ. ಅದಕ್ಕೆ ನಾವು ಮೋದಿ ಹೆಸರು ತಗೊಳ್ತೇವೆ. ಮೋದಿ ಟೀಕೆ ಟಿಪ್ಪಣಿ ಮಾಡೋದು ಅವನ ತತ್ವದಗೋಸ್ಕರ ಹೊರತಾಗಿ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿ ಇದ್ದಾನೆ ಅಂತ ಹೇಳಿಲ್ಲ. ಮತ್ತೆ ಎಲ್ಲ ಕಾಂಟ್ರಾಕ್ಟ್ ಅವರೇ ಕೂಡ. ಮನ್ನಂತೂ ಹೇಳಬೇಡ. ಅವರು ಈ ಎಲೆಕ್ಷನ್ ಫಂಡ್ ಬಂತಲ್ಲ, ಎಲೆಕ್ಷನ್ ಬಾಂಡ್, ಆ ಎಲೆಕ್ಷನ್ ಬಾಂಡ್ ಎಲ್ಲರಿಗೆ ಹೆದರಿಸಿ ಎಲ್ಲರಿಗಿಂತಲೂ ಜಾಸ್ತಿ 10 ಪಟ್ಟು 20 ಪಟ್ಟು 100 ಪಟ್ಟು ನಮಗೆ ಯಾರಾದ್ರೂ ಎಲೆಕ್ಷನ್ ಫಂಡ್ ಕೊಡ್ತಾರೆ ಅಂದ್ರೆ ಅವ್ರಿಗೆ ಇಡಿ ಹಾದಿ ತೋರಿಸ್ತಾರೆ, ಇನ್ಕಮ್ ಟ್ಯಾಕ್ಸ್ ಹಾದಿ ತೋರಿಸ್ತಾನೆ, CVC ತೋರಿಸ್ತಾನೆ, CBI ತೋರಿಸ್ತಾನೆ. ಅರೆ ನೀ ಬಂದಿದ್ದೆಲ್ಲ ಕಪ್ಪನೆ ಹೊಡಿತಾ ಇದ್ದೀಯ. ಇನ್ನೊಬ್ಬರಿಗೆ ಪ್ರಜಾಪ್ರಭುತ್ವದಲ್ಲಿ ಸಮಾನವಾದಂತ ಹಕ್ಕು ಕೊಡಬೇಕಲ್ಲ, ಇಲ್ಲ. ಅದು ಭ್ರಷ್ಟ, ಏ ಭ್ರಷ್ಟ, ಓ ಭ್ರಷ್ಟ, ಎಲ್ಲ ಈ ಕರಪ್ಟ್ ಯಾರಿದ್ದಾರೋ ಈ ಕರಪ್ಷನ್ ಮಾಡೋರಿಗೆ ಎಲ್ಲರಿಗೆ ನಾ ಹಿಡಿದು ಹಾಕ್ತೀನಿ ಅಂತಂದ. ಈಗೆಲ್ಲ ಕರಪ್ಷನ್ ಮಾಡೋರಿಗೆ ಅವ ತೊಡಿ ಮೇಲೆ ಕೂಡಿಸ್ಕೊಂಡು ಜೋಳಿಗೆಯಲ್ಲಿ ಹಾಕೊಂಡು ತಿರುಗಾಡ್ತಾರೆ. ಅದಕ್ಕಾಗಿ ಬಂಧುಗಳೇ, ಅರೆ ಅಕ್ಕಿ 80 ಕೋಟಿ ಜನರಿಗೆ ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ. 80 करोड़ लोगों को मैं फ्री मुफ्त चावल देता हूं. कहां से देते? तुम्हारे घर का देते.
अरे हम कानून बनाए, हम कानून बनाए। मनमोहन सिंह के जमाने में हम भी थे। सोनिया गांधी ने कहा गरीबों के लिए ये जरूरी है। ಅದಕ್ಕೆ ಅವರು ಆ ಕಾನೂನು ತೆಗಿಬೇಕಂದ್ರೂ ನಿಮ್ ಕೈಲಿ ಆಗೋದಿಲ್ಲ. ಅದಕ್ಕೆ ನಾವು ಕೊಟ್ಟಂತ ಅಕ್ಕಿ ಇಲ್ಲಂತೂ ನಮ್ಮ ಕರ್ನಾಟಕದಲ್ಲಿ ಫ್ರೀನೇ ಮಾಡಿದ್ದೇವೆ. ಅವಾಗ ಇವರೆಲ್ಲ ಮಂತ್ರಿ ಇದ್ರು, ಮತ್ತೆ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಇದ್ದಾರೆ, ಫ್ರೀನೇ ಮಾಡಿದ್ದೇವೆ ನಾವು. ನೀನೇ ದೊಡ್ಡದು ಮಾಡ್ದಂಗೆ ಇವತ್ತು 80 करोड़ लोगों को हम दे रहे। अरे सबको दिए हम और कानून बनाए हम। मेहनत करे मुर्गा साहब, अंडा खाए फकीर साहब। मेहनत तो हम करें, लेकिन सबकी क्रेडिट आप ही लेते। भगवान का मंदिर बनाना क्रेडिट है, राइस देना आपका, मैनिफेस्टो पे टीका, सब कर रहे हैं। तो इसलिए मैं आपका ज्यादा वक्त नहीं लेता। और जो आने वाला 2024 का चुनाव है, ये बहुत ही इम्पोर्टेंट है। देश को बचाने का, संविधान को बचाने का और लोकतंत्र को बचाने का चुनाव है। अगर आप इसको निग्लेक्ट करेंगे तो सोचेंगे आप आइंदा कभी डेमोक्रेसी को नहीं देखेंगे, कभी संविधान को नहीं देखेंगे। ये सब बीजेपी और आरएसएस वाले इसको खत्म करेंगे। तो इसलिए मैं आपसे गुजारिश करता हूं कि आप सब लोग मिलके इस बार हमारे जो कांग्रेस का पंजा है, पंजा मालूम है ना, हाथ ಕೈಗೆ ಮತ ಕೊಟ್ಟು ದೇಶ ಉಳಿಸಿ, ಕೈಗೆ ಮತ ಕೊಟ್ಟು ಸಂವಿಧಾನ ಉಳಿಸಿ, ಕೈಗೆ ಮತ ಕೊಟ್ಟು ದೇಶದ ಪ್ರಜಾಪ್ರಭುತ್ವ ಉಳಿಸಿ. ಇಷ್ಟು ಮಾತ್ರ ನಿಮಗೆ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.